ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಗೌರಿ ಹಬ್ಬಕ್ಕೆ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಮೇಯ್ನಾಗಿ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಾ ಇದೆ. ಅದನ್ನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ತುಂಬ ಆಸೆ ಪಟ್ಟು ವಿಡಿಯೋ ಮಾಡಿದೆ. ಅಮ್ಮ ಅಡುಗೆ ಮನೆ ಪಾತ್ರೆ ಎಲ್ಲ ಇಳ್ಕೋದು ಮತ್ತು ಹೊರಗಡೆ ಅದನ್ನೆಲ್ಲ ತೊಳೆಯೋದು, ಮಾತಾಡ್ಕೊಂಡು ತೊಳೆಯೋದು, ಅದೆಲ್ಲ ವಿಡಿಯೋ ಚೆನ್ನಾಗಿತ್ತು. ಆದರೆ ಅದು ಯಾವ ಥರ ಡಿಲೀಟ್ ಆಯಿತೋ ಗೊತ್ತಿಲ್ಲ. ನಿನ್ನೆ ಬಂದುಬಿಟ್ಟು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಅಡುಗೆ ಮನೆ ಕ್ಲೀನಿಂಗ್ ಇತ್ತು, ಪಾತ್ರೆ ಎಲ್ಲ ತೊಳೆಯೋದು, ಅದು ವಿಡಿಯೋ ಇತ್ತಲ್ಲ. ಇವತ್ತು ನಾನು ಚಾನಲ್ಗೆ ಹಾಕೋಣ ಅಂದ್ಬಿಟ್ಟು ನೋಡಿದ್ರೆ ಆ ವಿಡಿಯೋನೇ ಇಲ್ಲ ಫ್ರೆಂಡ್ಸ್. ಅದು ಯಾವ ಥರ ಡಿಲೀಟ್ ಆಯಿತು ಅಂತಲೂ ಗೊತ್ತಿಲ್ಲ. ಹಾಗಾಗಿ ಪಾತ್ರೆ ಎಲ್ಲನೂ ಜೋಡಿಸಾಗೈತೆ, ಅವತ್ತೇ ಜೋಡಿಸಿದ್ದು. ಹಾಗಾಗಿ ಇದನ್ನೇ ಪರವಾಗಿಲ್ಲ, ಈ ಥರ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ನಾನು ಪಾತ್ರೆ ಜೋಡಿಸಿರೋದನ್ನೇ ಹಾಕಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ದು ಬಂದು ಇವತ್ತು ನಲ್ಲಿ ನೀರು ಬಿಟ್ಟಿದ್ರು. ನಮ್ಮಲ್ಲಿ 2 ದಿನಕ್ಕೊಂದ್ಸಲ ನಲ್ಲಿ ನೀರು ಬಿಡೋದು. ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲನೂ ಒಗ್ದಾಕಿದ್ದು. ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಮನೆ ಫುಲ್ ಕ್ಲೀನ್ ಮಾಡ್ತೀವಿ. ಅಡುಗೆ ಮನೆ ಪಾತ್ರೆ ತೊಳೆದು, ದುಂಬು ಧೂಳು ಎಲ್ಲ ಹೊಡೆದು, ಬೆಡ್ಶೀಟು ಚಾಪೆ ಎಲ್ಲ ತೊಳೆದು, ಮನೆಯದೆಲ್ಲನೂ ಕ್ಲೀನ್ ಮಾಡಿ ನಾವು ಹಬ್ಬ ಮಾಡ್ತೀವಿ. ಅಂದರೆ ನಾವು ಹಬ್ಬ ಮಾಡೋದು ಹೀಗೆ. ನಿಮ್ಮಲ್ಲಿ ಯಾವ ಥರ ಹಬ್ಬ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಗೌರಿ ಗಣೇಶ ಹಬ್ಬನ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಆದರೆ ಹಬ್ಬದ ದಿನ ಮತ್ತೆ ಬೇರೆ ವಿಡಿಯೋ ಮುಖಾಂತರನೇ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆ, ಈ ಮುಂಚೆನೇ ನಾವು ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಈ ಥರ ಕ್ಲೀನ್ ಮಾಡ್ಕೊಂಡಿದ್ದಾಗ ಮತ್ತೆ ಹಬ್ಬದ ದಿನ ಅಂದರೆ ಗೌರಿ ಹಬ್ಬದ ದಿನ ಮತ್ತೆ ಮನೆಯೆಲ್ಲನೂ ಕ್ಲೀನ್ ಮಾಡಿ, ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ, ಬಿದ್ರು ಪುಟ್ಟಿಗಳೆಲ್ಲ ಇರುತ್ತೆ. ಇವಾಗ ಎಷ್ಟು ಜನದ ಮನೇಲಿ ಆಯಿತೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಇಲ್ಲ. ಅದನ್ನು ಪೇಪರು ಮೆಂತ್ಯ ಎಲ್ಲ ನೆನೆ ಹಾಕಿ ಅದನ್ನು ರುಬ್ಬಿ ತಾರಿಸ್ಬಿಟ್ಟು ದೇವ್ರ ಮನೇಲಿಟ್ಟು ಅರಿಶಿನ ಕುಂಕುಮ ಇಕ್ಕಿ, ಮತ್ತು ಸ್ವರ್ಣ ಗೌರಿಗೆ ಏನು ಮಾಡ್ತಾರಪ್ಪ ಅಂದರೆ, ಸ್ವರ್ಣ ಗೌರಿ, ಮಂಗಳ ಗೌರಿ, ಎಷ್ಟು ಹೆಸ್ರೈತೆ ಅಲ್ಲ ಗೌರಿ ಹಬ್ಬದ ದಿನ. ಸ್ವರ್ಣ ಗೌರಿಗೆ ಒಂದು ತಟ್ಟೆಯಲ್ಲಿ ಬಳೆ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಹೂವು, ಹಾಗೆ ನಮ್ಮ ಮನೇಲಿರುವಂತಹ ಒಡವೆಗಳು, ಹಾಗೆ ದುಡ್ಡು 1,000, 2,000, 500 ಎಷ್ಟಿರುತ್ತೆ ಅಷ್ಟು ದುಡ್ಡಿಟ್ಟು ಸ್ವರ್ಣ ಗೌರಿ ಪೂಜೆನ ಮಾಡ್ತಾರೆ. ಹಾಗೆ ಬೇಕು ಅಂತ ಅನ್ನೋರು ಅವ್ರಿಗೆ ಇಷ್ಟಪಟ್ಟರೆ ಅಕ್ಕಪಕ್ಕ ಇರುವಂತಹ ಒಂದು 3 ಜನ 5 ಜನ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತಾರೆ. ಅವತ್ತು ಗೌರಿ ಹಬ್ಬದ ದಿನ ಮಾರನೇ ದಿನ ಬೆಳಗ್ಗೆಗೆ ಗಣೇಶ ಹಬ್ಬದ ದಿನ ಮತ್ತೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ಮಡಿ ನೀರು ಅಂತ ತರ್ತಾರೆ ನಮ್ಮ ಸೈಡು. ಹಿತ್ತಾಳೆ ಮತ್ತು ಕಂಚಿನ ಬಿಂದಿಗೆಗಳಿರ್ತಿದ್ದೋ, ಈಗಲೂ ಸುಮಾರು ಜನದ ಮನೇಲೈತೆ. ಅವೆರಡು, ಹಿತ್ತಾಳೆ ಮತ್ತು ಕಂಚಿನ ಬಿಂದಿಗೆ ಎರಡೂ ಇಲ್ಲ ಅಂದರೆ ಸ್ಟೀಲ್ ಬಿಂದಿಗೆಲೇ ಹೋಗಿ ಮಡಿ ನೀರು ಅಂತ ತರ್ತಾರೆ. ಆಗಿನ ಕಾಲದಲ್ಲಿ ಬಾವಿ ಮತ್ತು ಬೋರ್ವೆಲ್ಗಳಲ್ಲಿ ತರೋರು. ಇವಾಗ ನಲ್ಲಿನೇ ಐತೆ, ಆ ಬೋರ್ವೆಲ್ಲು ಬಾವಿ ಎಲ್ಲ ಇಲ್ಲ. ನಲ್ಲಿಗೆ ಹೋಗ್ಬಿಟ್ಟು ಅಂದರೆ ಸ್ನಾನ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು, ಬಿಂದಿಗೆನ ಹುಣಸೆ ಹುಳಿ ಹಾಕಿ ಬಿಂದಿಗೆನ ತೊಳ್ಕೊಂಡು ನಲ್ಲಿ ಹತ್ರ ಹೋಗಿ ನಲ್ಲಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ, ಬಿಂದಿಗೆಗೆ ನೀರು ತುಂಬಿಸಿಟ್ಟು ಮತ್ತು ಬಿಂದಿಗೆಗೂ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ, ಅಂದರೆ ಕೊರಳಿಗೆ ಒಂದು ರೌಂಡ್ ಹೂ ಮುಡಿಸಿ ಪೂಜೆ ಮಾಡಿಕೊಂಡು ಆ ನೀರನ್ನು ತಗೊಂಬರ್ತಾರೆ ಮನೆಗೆ ತಂದಂತಹ ಆ ನೀರನ್ನು ಮಡಿ ನೀರು ಅಂತ ಹೇಳ್ತಾರೆ. ಅದನ್ನು ಯಾರೂ ಮುಟ್ಟಬಾರ್ದು, ಅಂದರೆ ಸ್ನಾನ ಮಾಡ್ದೇ ಇರೋರು ಯಾರೂ ಮುಟ್ಟಬಾರ್ದು, ಸ್ನಾನ ಮಾಡಿಕೊಂಡೇ ಮುಟ್ಟಬೇಕು. ಅದರಲ್ಲಿ ಅಕ್ಕಿನ ನೆನೆ ಹಾಕ್ತಾರೆ. ಅಕ್ಕಿ ನೆನೆ ಹಾಕ್ಬಿಟ್ಟು ಅದರಲ್ಲಿ ಕಡುಬು ಮಾಡ್ತಾರೆ. ಕಡುಬು ಅಂದರೆ ತಂಬಿಟ್ಟು. ಕಡುಬು ಅಂದರೆ ಆ ಥರದ ಕಡುಬಲ್ಲ, ನಮ್ಮ ಸೈಡ್ ತಂಬಿಟ್ಟು ಅಂತ ಅಂತಾರೆ. ಎಳ್ಳುಂದು ಮತ್ತು ಅಕ್ಕಿದು ಎರಡೂ ಮಾಡ್ತಾರೆ. ನಾನು ಮುಂದೆ ಹಬ್ಬದ ದಿನ ವೀಡಿಯೋ ಮಾಡ್ತೀನಲ್ಲ ಅವಾಗ ನೋಡೋರಂತೆ, ಯಾರ್ಯಾರು ಗೊತ್ತಾಗಲ್ಲ ಅವರು ನೋಡೋರಂತೆ. ಅದನ್ನು ತಂಬಿಟ್ಟು ಮಾಡಿಬಿಟ್ಟು ಹುತ್ತದ ಹತ್ರ ತಗೊಂಡೋಗ್ತೀವಿ. ಪೂಜೆ ಸಾಮಾನು ಎಲ್ಲನೂ ಹುತ್ತದ ಹತ್ರ ತಗೊಂಡೋಗ್ಬಿಟ್ಟು ಒಬ್ಬೊಬ್ಬರು ನಾಗರ ಕಲ್ಲಿಗೆ ಮಾಡ್ತಾರೆ, ಒಬ್ಬೊಬ್ಬರು ಹುತ್ತಕ್ಕೆ ಮಾಡ್ತಾರೆ. ನಾಗರ ಪಂಚಮಿ ದಿನ ಎಲ್ಲರೂ ನಾಗರ ಕಲ್ಲಿಗೆ ಹುತ್ತಕ್ಕೆ ಹಾಲು ಹಾಕ್ತಾರೆ. ಆದರೆ ನಮ್ಮ ಸೈಡು ನಾವೇನು ಮಾಡ್ತೀವಿ, ಗಣೇಶ ಹಬ್ಬದ ದಿನ ಹುತ್ತಕ್ಕೆ ಹಾಲು ಹಾಕ್ತೀವಿ.
ಸರಿ. ಈಗ ಪೂಜೆ ಸಾಮಾನು ಮತ್ತು ತಂಬಿಟ್ಟೆಲ್ಲನೂ ತಗೊಂಡೋಗ್ತೀವಿ. ತಗೊಂಡೋಗ್ಬಿಟ್ಟು ಜೊತೇಲಿ ಒಂದು ಚೊಂಬು ನೀರನ್ನು ತಗೊಂಡೋಗಿರ್ತೀವಿ, ಅಥವಾ ಚಿಕ್ಕದು ಬಿಂದಿಗೆ ಇದ್ದರೆ ಬಿಂದಿಗೆ, ಅಥವಾ ಚಿಕ್ಕ ಚೊಂಬಿದ್ರೆ ಚಿಕ್ಕ ಚೊಂಬು. ಆ ಥರದ್ರಲ್ಲಿ ನಾವು ಹುತ್ತದ ಹತ್ರ, ನಾಗರಕಲ್ಲು ಹತ್ರ ನೀರನ್ನ ತಗೊಂಡೋಗ್ತೀವಿ. ತಗೊಂಡೋಗ್ಬಿಟ್ಟು ಹುತ್ತದ ಸುತ್ತ ನೀರು ಚಿಮ್ಕಿಸ್ತೀವಿ, ಮತ್ತು ಮುಂದೆಗಡೆನೂ ನೀರು ಚಿಮ್ಕಿಸ್ತೀವಿ. ನೀರು ಚಿಮ್ಕಿಸ್ಬಿಟ್ಟು ಹುತ್ತದ ಮೇಲೆ ಅರಿಶಿನ ಕುಂಕುಮ ಹಿಂಗೆ ಹಾಕ್ತೀವಿ. ಮತ್ತು ಗೆಜ್ಜೆ ವಸ್ತ್ರ ತಂದಿರ್ತೀವಿ, ಗೆಜ್ಜೆ ವಸ್ತ್ರನ ಹುತ್ತದ ಮೇಲೆ ಹಾಕ್ತೀವಿ. ಹಾಗೆ ಹೂವು ಹಾಕ್ತೀವಿ. ಹಾಕ್ಬಿಟ್ಟು ಹುತ್ತದ ಒಳಗಡೆಗೆ ನಾವು ಹಾಲು, ತುಪ್ಪ, ಹಾಗೆ ಈ ತಂಬಿಟ್ಟು ತೊಗೊಂಡೋಗಿರ್ತೀವಿ ಅದನ್ನು ಸ್ವಲ್ಪ ಮುರಿದಾಕಿ, ಮತ್ತು ಬಾಳೆಹಣ್ಣು ಇಷ್ಟನ್ನು ಸ್ವಲ್ಪ ಸ್ವಲ್ಪ ಮುರಿದಾಕ್ತೀವಿ. ಮುರಿದಾಕ್ಬಿಟ್ಟು ಒಂದು ಹುತ್ತದ ಮುಂದೆಗಡೆ ಬಾಳೆ ಎಲೆನ ಹಾಸ್ತೀವಿ. ಬಾಳೆ ಎಲೆ ಹಾಸ್ಬಿಟ್ಟು ಅದ್ರ ಮೇಲೆ ತಂಬಿಟ್ಟು, ಅದೇ ಎಳ್ಳಿನ ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಎರಡನ್ನೂ ಇಡ್ತೀವಿ. ಇಟ್ಟು ಕಾಯಿ ಹೊಡೆದು ಹಣ್ಣು ಮುರಿದು ಪೂಜೆ ಮಾಡಿಬಿಟ್ಟು ಅಲ್ಲಿ ಯಾರಾದರೂ ಜನ ಇದ್ದರೆ ಅವ್ರಿಗೆ ಪ್ರಸಾದ ಅಂತ ಒಂದಿಷ್ಟಪ್ಪ ತಂಬಿಟ್ಟು ಕೊಡ್ತೀವಿ. ತಂಬಿಟ್ಟು ಮತ್ತು ಬಾಳೆಹಣ್ಣು ಕೊಡ್ತೀವಿ. ಕೊಟ್ಬಿಟ್ಟು ಮತ್ತೆ ಮನೆಗೆ ಬರ್ತೀವಿ. ಅಲ್ಲಿವರೆಗೂ ಮನೇಲಿ ಯಾರಾರ ಒಬ್ಬರು ಊಟ ಮಾಡಲ್ಲ. ಅಂದರೆ ಅಮ್ಮ ಇಲ್ಲ ನಾನು, ಇಬ್ಬರಲ್ಲಿ ಯಾರಾರ ಒಬ್ಬರು ಊಟ ಮಾಡಲ್ಲ. ಮನೆಗೆ ಬಂದು ಏನಾರ ಸ್ವೀಟ್ ಮಾಡಿರ್ತೀವಿ ಅಲ್ವಾ, ಈ ಒಬ್ಬಟ್ಟೋ ಇಲ್ಲ ವಡೆ ಪಾಯಸನೋ, ಒಬ್ಬಟ್ಟೋ ಇಲ್ಲ ಹಾಲು ಖೀರೋ, ಆ ಥರ ಸ್ವೀಟ್ ಮಾಡಿರ್ತೀವಿ. ಹಬ್ಬ ಅಲ್ವಾ, ಏನಾರ ಮಾಡಲೇಬೇಕಲ್ವ ಸ್ಪೆಷಲಾಗಿ, ಆ ಥರ ಮಾಡಿರ್ತೀವಿ ಅಲ್ವ, ಅದನ್ನು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ. ಅವಾಗ ಅಂದರೆ ಒಪ್ಪತ್ತು ಬಿಡೋದು ಅಂತ ಹೇಳ್ತಾರೆ. ಅದನ್ನು ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಹಬ್ಬ ಮುಗೀತು. ನಾವು ಹಬ್ಬನ ಈ ಥರ ಮಾಡ್ತೀವಿ. ಆಮೇಲೆ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.